Very good evening, guys. Welcome to the today's session. I welcome each and everyone for making out for this today's session. Very good evening, guys. Myself, Jivita Prasad. I am a multimodality healing expert and founder of Divine Magic Healing Space. I have helped 5,000 plus people to transform their lives in the intuitive energy healing space. So, let's start our session. Please come to video mode and sit right. Keep aside with Keep your water bottle with you. Sit straight. Push your eyes. Slowly breathe in. Breathe out. 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 Keep observe your breathing for another 5 minutes. ಬ್ರೆತ್ನ ಅಬ್ಸರ್ವ್ ಮಾಡ್ತಾ ಇರಿ. ಏನೇ ಆಲೋಚನೆ ಬಂದ್ರೂ ಅದನ್ನೇನು ಇದು ಮಾಡ್ಕೊಳ್ಳದೆ ಮತ್ತೆ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡಿ. ನಾರ್ಮಲ್ ಬ್ರೆತ್ನ ಅಬ್ಸರ್ವ್ ಮಾಡಿ. ನಾರ್ಮಲ್ ಬ್ರೆತ್ನ ಫೋಕಸ್ ಮಾಡ್ತಾ ಇರಿ. Slowly breathe in, breathe out. Breathe in, breathe out. Breathe in, breathe out. Breathe in, breathe out. Relax your body. Slowly relax. Relax your body. Relax your muscles. Relax each and every organs in your body. Relax each and every cells in your body. Just relax. ಯಾವುದೇ ಏನು ಚಿಂತೆ ಬಂದರೂ ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಅದೆಲ್ಲ ನಾವು ಮಾಡ್ಕೋಬೋದು. ಆಮೇಲೆ ಜಸ್ಟ್ ನಿಮಗೋಸ್ಕರ ನೀವು ಈ ಟೈಮ್ನ ಕೊಡಿ. ನಿಮ್ಮ ಸೆಲ್ಫ್ ಗ್ರೋತ್ಗೆ, ನಿಮ್ಮ ಮೀ ಟೈಮ್ಗೆ ಈ ಟೈಮ್ನ ಕೊಡಿ. ಜಸ್ಟ್ ರಿಲ್ಯಾಕ್ಸ್. ಸ್ಲೋಲಿ ರಿಲ್ಯಾಕ್ಸ್ ಮಾಡಿ. ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡಿ. ತಲೆನಲ್ಲಿ ಏನೇನೋ ಚಿಂತೆಗಳು ಹೋಗ್ತಾ ಇದೆ. ಮನಸ್ಸಲ್ಲಿ ತಲೆನಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಅದಕ್ಕೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಜಸ್ಟ್ ರಿಲ್ಯಾಕ್ಸ್. ಕೂಲ್ ಡೌನ್.
ರಿಲ್ಯಾಕ್ಸ್ ಮಾಡಿ. ನೀವು ರಿಲ್ಯಾಕ್ಸ್ಡ್ ಆಗಿರೋವಾಗ ಸುಮಾರು ವಿಷಯಗಳು ನೀವು ಅಚೀವ್ ಮಾಡ್ಬೋದು. ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಅಚೀವ್. ಜಸ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. Breathing, breathe out, breathe in, 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 breathe out. ಈಗ ಕೈನ ರಬ್ ಮಾಡಿ. Let the energy all over your throat and your body. ಮತ್ತೆ ನಿಮ್ಮ ಕೈನ slowly open your eyes and see your hands. Okay. Yes. So ಈಗ ತುಂಬಾ ಇಟ್ಸ್ ಎ ಪವರ್ಫುಲ್ ಆ್ಯಂಡ್ ವಂಡರ್ಫುಲ್ ಟೆಕ್ನಿಕ್, ತುಂಬ ಮ್ಯಾಜಿಕಲ್ ಟೆಕ್ನಿಕ್ ಇವತ್ತೊಂದು ನೋಡ್ತೀವಿ. ಏನು ಟೆಕ್ನಿಕ್ ಅಂದರೆ, ಪುಟ್ ಎ ಸ್ಪೆಲ್ ಆನ್ ಯುವರ್ ನೇಮ್. ಸ್ಪೆಲ್ ಅಂದರೆ ಇವಾಗ ಹೆಂಗೆ ಹೇಳೋದು, ಇವಾಗ ಯಾರಾದ್ರೂ ನಮ್ಗೇನು ಮಾಡದೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಥರ ಹಾಕೋಕೆ ಇದು ಆ ಸ್ಪೆಲ್ ನಾವು ಹಾಕಿದ್ವಿ ಅಂದರೆ ನಮಗೆ ಆ ಪ್ರೊಟೆಕ್ಷನ್ ಇರುತ್ತೆ. ಇದು ಯಾವ ಥರ ಮಾಡೋದಂತ ನಾನು ಹೇಳ್ತೀನಿ, ಸರಿನಾ? ಈ ಟೆಕ್ನಿಕ್ ಹೆಸರೇ ಪುಟ್ ಎ ಸ್ಪೆಲ್ ಆನ್ ಯುವರ್ ನೇಮ್. ನಾನು ಚಾಟ್ನಲ್ಲಿ ಆ ಟಾಪಿಕ್ ಹಾಕ್ತೀನಿ, ನೋಡ್ಕೊಳ್ಳಿ. ನೇಮ್ ಅಥವಾ ಸ್ಪೆಲ್ ಟೆಕ್ನಿಕ್ ಅಂತಾನು ನೀವು ಯೂಸ್ ಮಾಡ್ತೀವಿ. ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸ್ಪೆಲ್ ಟೆಕ್ನಿಕ್. ಕೇಳ್ತಾ ಇದೆಯಾ ವಾಯ್ಸು? ಓಕೆ. ಸ್ಪೆಲ್ ಟೆಕ್ನಿಕ್ ಆದಷ್ಟು ವಿಡಿಯೋ ನೋಡಕ್ ಬಂದ್ರೆ ನಿಮ್ಗೆ ಆ ಲೈವ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಸೊ ದಟ್ ಇದಾಗುತ್ತೆ. ಓಕೆ, ಐ ವಿಲ್ ಸ್ಟಾಪ್ ದ ಮ್ಯೂಸಿಕ್ ಸೊ ದಟ್ ಯು ಕ್ಯಾನ್ ಹಿಯರ್ ಇಟ್. ಓಕೆ, ಈಗ ಆಡಿಬಲ್ ಇದೆಯಾ? ಎಸ್. ಓಕೆ. ಸೊ ಸುಮಾರು ಸತಿ ನಮ್ಮ ಹೆಸರನ್ನ ಒಳ್ಳೇದಕ್ಕೂ ಯೂಸ್ ಮಾಡ್ಕೊಳ್ತಾರೆ, ಕೆಟ್ಟದಕ್ಕೂ ಯೂಸ್ ಮಾಡ್ಕೊಳ್ತಾರೆ ಅಲ್ವಾ? ನಾವು ಒಬ್ಬರ ಹತ್ರ ಚೆನ್ನಾಗಿ ಒಳ್ಳೇದು ಮಾಡಿದ್ರೆ ಚೆನ್ನಾಗಿ ಹೊಗಳ್ತಾರೆ, ಮಾಡ್ತಾರೆ. ಸಪೋಸ್ ಅವ್ರು ಹೇಳಿದ ಕೆಲ್ಸಾನೇ ಮನೇಲೆ ನಮ್ಮ ಸಿಬ್ಲಿಂಗ್ಸ್ ಜೊತೆನೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆನೋ ಅವ್ರು ಹೇಳಿದ ಕೆಲಸ ಮಾಡಿದ್ರೆ ನಾವು ಒಳ್ಳೆಯವರು. ಸಪೋಸ್ ಕೆಲಸ ಮಾಡಿಲ್ಲ ಅಂದ್ರೆ ಅಷ್ಟೇ ಬೈಕೊಳ್ತಾರೆ, ಹೌದಾ? ಒಂದು ಈ ಚಿಕ್ಕ ಕೆಲ್ಸನೂ ಮಾಡಕ್ಕಾಗಿಲ್ವಾ, ನಾನು ಎಷ್ಟು ಹೇಳಿದೀನಿ, ಇದೆಲ್ಲ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಕರೆಕ್ಟಾ? ಅವಾಗ ಬೈಕೊಳ್ಳೋವಾಗನು ನಮ್ಮ ಹೆಸರು ತೆಗ್ದು ಬೈತಾರೆ, ಹೊಗಳವಾಗನು ನಮ್ಮ ಹೆಸರನ್ನ ತಗೊಳ್ತಾರೆ. ಸೊ ಯಾಕಂದ್ರೆ ನಾವು ಎಲ್ಲಾನು ಎನರ್ಜಿ, ಸೈಂಟಿಫಿಕ್ ಆಗಿ ನೋಡ್ಬೇಕಂದ್ರೆ ನಾವೆಲ್ಲರೂ ಎನರ್ಜಿ ಮುಖಾಂತರ ಮಾಡಿರೋದು. ವಿ ಆಲ್ ಆರ್ ಮೇಡ್ ಅಪ್ ಆಫ್ ಎನರ್ಜಿ ಅಲ್ವಾ? ಸೊ ಅವ್ರು ಬೈಯೋವಾಗ ನಮ್ಗೆ ವಿತೌಟ್ ಅವ್ರಿಗೂ ಗೊತ್ತಿರಲ್ಲ, ಬಟ್ ಅದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅವತ್ತು ದಿನ ನಾವು ಮಾಡೋ ಬೇರೆ ಕೆಲಸದಲ್ಲಿ ಅಷ್ಟು ಪ್ರಾಪರ್ ಆಗಿ ಸ್ಮೂತ್ ಆಗಿ ನಡೆಯೋದಿಲ್ಲ. ಓಕೆನಾ? ಸೊ ಅದಕ್ಕೆ ಯಾರಾದ್ರೂ ಬೈಯೋದಾಗ್ಲಿ, ಯಾರಾದ್ರೂ ನೆಗೆಟಿವ್ ಆಗಿ ನಮ್ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಅಥವಾ ಏನಾದ್ರು ಈವಿಲ್ ಐ ಕಣ್ದೃಷ್ಟಿ ಆಗೋದಾಗ್ಲಿ, ಇದರಿಂದ ನಮ್ನ ನಾವು ಕಾಪಾಡ್ಕೊಳಕ್ಕೆ ಈ ಪರ್ಟಿಕ್ಯುಲರ್ ಟೆಕ್ನಿಕ್ ನ ನೀವು ಯೂಸ್ ಮಾಡ್ಬೋದು. ಇದು ನಾನು ಜಸ್ಟ್ ನಿಮ್ಗೆ ಚಾಟ್ ನಲ್ಲಿ ನಾನು ಹಾಕ್ತೀನಿ. ಇದು ಯಾವ್ದಕ್ಕೆಲ್ಲ ನೀವು ಪ್ರೊಟೆಕ್ಷನ್, ನೆಗೆಟಿವಿಟಿ, ಯಾವ ತರ ನೆಗೆಟಿವಿಟಿ ಇದ್ರೂ ಪ್ರೊಟೆಕ್ಷನ್ ತಗೋಬಹುದು. ಮತ್ತೆ ಏನಾದ್ರು ಕಣ್ದೃಷ್ಟಿ ಇದ್ರೂ ಅದರಿಂದಾನು ನೀವು
ಪ್ರೊಟೆಕ್ಟ್ ಮಾಡ್ಕೋಬಹುದು. ಏನೇ ಒಂದು ಇದು ಇದ್ರೆ ಅದರಿಂದ ನಾವು ಪ್ರೊಟೆಕ್ಷನ್ ಆಗಿ ನಮ್ಮ ಹೆಸರನ್ನ ನಾವು ಕರೆಕ್ಟ್ ಆಗಿ ಕಾಪಾಡ್ಕೋಬಹುದು. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಸ್ಪೆಲ್ ಟೆಕ್ನಿಕ್ ನ ನೀವು ಯೂಸ್ ಮಾಡಿ. ನಾನು ಇವಾಗ ನನ್ನ ಹೆಸರು ಹಾಕ್ತೀನಿ, ನೀವು ಆ ಜಾಗದಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಓಕೆನಾ? 1 ಸೆಕೆಂಡ್. ಎನಿ ಟೈಮ್, ಯಾವುದೇ ಟೈಮಲ್ಲಿ ನಾನು ಜಸ್ಟ್ ಫಸ್ಟ್ ಹೇಳ್ತೀನಿ, ಆಮೇಲೆ ನಿಮ್ಗೆ ಅದು ನಾನು ಕಲ್ಸ್ತೀನಿ, ನೀವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವಾಗ್ಲೂ ಇನ್ಮೇಲಿಂದ ಕ್ಲಾಸ್, ಸಾರಿ ನಾನು ಅದು ಸ್ಟಾರ್ಟಿಂಗೇ ಹೇಳ್ಬೇಕಾಗಿತ್ತು, ಇನ್ಮೇಲೆ ನೀವು ಕ್ಲಾಸ್ ಅಟೆಂಡ್ ಮಾಡೋವಾಗ ಪ್ಲೀಸ್ ಮೇಕ್ ಶೋರ್ ವಾಟರ್ ಬಾಟಲು, ಒಂದು ನ್ಯಾಪ್ಕಿನು ಅಂಡ್ ಪೆನ್ ಅಂಡ್ ನೋಟ್ ಪ್ಯಾಡ್ ಇರಬೇಕು ಇಟ್ಕೊಂಡು. ಯಾಕಂದ್ರೆ ಈ ಟೈಮ್ಸ್ ನೋಟ್ಸ್ ಎಲ್ಲ ನೀವು ಇದ್ ಮಾಡಿ. ನಾನು ಒನ್ಸ್ ಯೂಟ್ಯೂಬ್, ಬೈ ದ ವೇ ಇದು ರೆಕಾರ್ಡಿಂಗ್ ವರ್ಷನು ನಾನು ಯೂಟ್ಯೂಬ್ ನಲ್ಲಿ ಹಾಕ್ತೀನಿ. ಐ ನೀಡ್ ಸಮ್ ಟೈಮ್. ಯೂಟ್ಯೂಬ್ ನಲ್ಲಿ ಹಾಕೋವಾಗ ನೀವು ಅವಾಗ ನಿಮ್ದು ನೋಡ್ಕೋಬಹುದು. ಯೂಟ್ಯೂಬ್ ಅಲ್ಲಿ ನೀವು ಅವಾಗ ರೆಫರೆನ್ಸ್ ಆಗಿ ತಗೊಂಡು ಕಲ್ತ್ಕೋಬಹುದು. ಬಟ್ ಬೇರೆ ಕೆಲಸ ಇರೋದ್ರಿಂದ ನಾನು ಇಮಿಡಿಯೇಟ್ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡಕ್ ಆಗಿಲ್ಲ, ಸರಿನಾ? ಹಂಗಾಗಿ ಐ ನೀಡ್ ಎ ಪರ್ಮಿಷನ್ ಫ್ರಮ್ ಯು ಗೈಸ್. ಇದೆಲ್ಲಾನು ರೆಕಾರ್ಡಿಂಗ್ ಇದು. ಸೊ ಈವನ್ ಯುವರ್ ಫೇಸ್ ವಿಲ್ ಕಮ್ ಆನ್ ಯೂಟ್ಯೂಬ್. ನಿಮ್ಗೆ ಇದಕ್ಕೆಲ್ಲ ಓಕೆ ಅಂದ್ರೆ, ಎಸ್ ಅಂದ್ರೆ ನಾನು ಇದು ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬರೀ ಒನ್ಲಿ ವಿತ್ ಯು ಪೀಪಲ್, ನಿಮ್ ಮಾತ್ರನೇ ಪರ್ಸನಲ್ ಆಗಿ ರೆಕಾರ್ಡಿಂಗ್ ಮಾತ್ರ ಶೇರ್ ಮಾಡ್ತೀನಿ, ಯೂಟ್ಯೂಬ್ ನಲ್ಲಿ ಹಾಕೋಕ್ ಹೋಗಲ್ಲ. ಸೊ ಹೆಂಗೆ ನಿಮ್ಗೆ ಹೇಳಿ, ಬೇಸ್ಡ್ ಆನ್ ಇಟ್ ವಿಲ್ ವರ್ಕ್ ಆನ್ ಇಟ್. ಎಲ್ರಿಗೂ ಓಕೆನಾ ಯೂಟ್ಯೂಬ್ ನಲ್ಲಿ ಹಾಕಿದ್ರೆ? ಓಕೆನಾ? ಓ, ಮಮತಾ ಅವ್ರಿಗೆ ಓಕೆ ಇಲ್ವಾ? ಅಂದ್ರೆ ಯಾವ್ದಾದ್ರು ಒಂದು ಸಕ್ಸಸ್ಫುಲ್ ಸ್ಟೋರಿ ನಾವ್ ನಿಮ್ಗೆ ಹೇಳ್ತೀವಲ್ಲ, ಆ ತರದ್ದೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ. ಓಕೆ, ಬಟ್ ಇದು ಏನಂದ್ರೆ ಮಾತಾಡುವಾಗ ಅಷ್ಟೇನ್ ನಿಮ್ದು ಇದು ನೀವು ಶೇರ್ ಮಾಡ್ತಿರಲ್ವಾ, ಆ ಟೈಮ್ ನಲ್ಲಿ ನಿಮ್ದು ಝೂಮ್ ಇದು ಹೈಲೈಟ್ ಆಗತ್ತೆ, ಅಲ್ಲಿ ತನಕ ಹೈಲೈಟ್ ಆಗಲ್ಲ. ಓಕೆ, ನಾನ್ ಮಾತಾಡೋದು ನಂದು ಮಾತ್ರ ಹೈಲೈಟ್ ಆಗ್ತಾ ಇರತ್ತೆ. ನೀವ್ ಯಾವ್ದು ಶೇರ್ ಮಾಡ್ತೀರೋ ಅವಾಗ ನಿಮ್ಗೆ ಓಕೆ ಅಂದ್ರೆ ಹೇಳಿ, ಇಲ್ಲ ಅಂದ್ರೆ ನಾನು ಬರೀ ಇವಾಗ ನೀವು ನೋಟ್ಸ್ ಮಾತ್ರ ತಗೊಳ್ಳಿ, ರೆಕಾರ್ಡಿಂಗ್ ಇದು ವರ್ಷನು ಇದ್ ಮಾಡಕ್ ಆಗಲ್ಲ. ಓಕೆನಾ? ಸಾರಿ ಕೇಳ್ಸಿಲ್ಲ. ಅಡ್ಡಿಲ್ಲ ಮ್ಯಾಮ್, ಪೋಸ್ಟ್ ಮಾಡಿ. ಪೋಸ್ಟ್ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ನಾನೀಗ ಜಸ್ಟ್ ಓದ್ತೀನಿ, ಕೇಳಿಸ್ಕೊಳ್ಳಿ. ಎನಿ ಟೈಮ್ ಮೈ ನೇಮ್ ಜೀವಿತಾ is taken in any room, in any space, by any person, whether positive or negative, is now transferred into prosperity, love, money back into my life. ಯಾವುದೇ ಟೈಮಲ್ಲಿ, ಯಾವುದೇ ಜಾಗದಲ್ಲಿ, ಯಾವುದೇ ಡೈಮೆನ್ಷನ್ ಅಲ್ಲಿ, ಭೂಲೋಕ ಎಷ್ಟು ಲೋಕ ಡೈಮೆನ್ಷನ್ಸ್ ಇರತ್ತಲ್ವಾ, ಯಾವುದೇ ಸ್ಪೇಸ್ ಅಲ್ಲಿ ಯಾವುದೇ ವ್ಯಕ್ತಿ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಇರ್ಲಿ, ನೆಗೆಟಿವ್ ಆಗಿ ಇರ್ಲಿ, ನನ್ನ ಹೆಸರನ್ನ ತೆಗಿಯೋವಾಗ ಆ ಇದು ಪಾಸಿಟಿವ್ ಇದ್ರೂ ಸರಿ, ನೆಗೆಟಿವ್ ಇದ್ರೂ ಅದು ಹಂಗೆ ಟ್ರಾನ್ಸ್ಫರ್ ಆಗಿ ಅದು ನಮ್ಗೆ ಅಭಿವೃದ್ಧಿಯಾಗಿ ಫುಲ್ ಪ್ರೀತಿಯಿಂದ ಲವ್ ಮತ್ತೆ ಮನಿ ಎನರ್ಜಿ ಅದೆಲ್ಲ ನನ್ಗೆ ವಾಪಸ್ ಬರಬೇಕು. ಯಾವಾಗೆಲ್ಲ ನನ್ನ ಹೆಸರನ್ನ ಯೂಸ್ ಮಾಡ್ತಾರೋ, ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ, ಅದೆಲ್ಲ ಏನಾಗ್ಬೇಕು, ಅದೇ ಹೇಳ್ತಾರಲ್ವಾ, ಕಲ್ಲು ಹೊಡಿಯುವಾಗ ಕಲ್ಲು ಹಂಗೆ ಪುಷ್ಪಗಳಾಗಿ ಚೇಂಜ್ ಆಗತ್ತೆ ಅಂತ ಹೇಳ್ತಾರಲ್ವಾ ಸ್ವಲ್ಪ ಋಷಿಗಳೆಲ್ಲ. ಅವ್ರ ಕಲ್ಲು ಹೊಡೆದ್ರೆ ಅದ್ ಹಂಗೆ ಪುಷ್ಪ ಬೀಳೋ ತರ, ದೇವರಿಗೆ ಪುಷ್ಪಗಳು ಬೀಳೋ ತರ. ಆ ತರ ನಮ್ಮ ಹೆಸರು ಯಾರೆಲ್ಲ ಬೈದ್ರೇನು, ಅವ್ರು ಯಾವಾಗೆಲ್ಲ ನಮ್ಮ ಹೆಸರು ತೆಗಿತಾರೋ ಅವಾಗೆಲ್ಲ ನಮ್ಗೆ ಏನ್ ಬರತ್ತೆ, ಚೆನ್ನಾಗ್ ದುಡ್ಡು ಬರತ್ತೆ, ಪ್ರೀತಿ ಸಿಗತ್ತೆ, ಮತ್ತೆ ಚೆನ್ನಾಗಿ ಅಭಿವೃದ್ಧಿ ಆಗ್ತೀವಿ. ಅದೇ ಈ ಸ್ಪೆಲ್ ಟೆಕ್ನಿಕ್. ಯಾರಲ್ಲ, ಎಷ್ಟೇ ಯಾವುದೇ ಡೈಮೆನ್ಷನ್, ಭೂಲೋಕ, ಮೇಲೋಗ, ಯಾವ ಟೈಮ್ ಲೈನ್ಸ್ ಇರ್ಲಿ, ಯಾವ 3D ಡೈಮೆನ್ಷನ್ ಇರ್ಲಿ, 4D ಡೈಮೆನ್ಷನ್, 5D ಡೈಮೆನ್ಷನ್ ಆಫ್ ಲೈಫ್, ಎನಿ ಲೈಫ್ ಟೈಮ್ ಇರ್ಲಿ, ಅಥವಾ ಯಾವ ದೇಶದಲ್ಲಿ ಇರ್ಲಿ, ನಮ್ ಫ್ಯಾಮಿಲಿ ಮೆಂಬರ್ಸ್ ಇರ್ಲಿ, ಸ್ಟ್ರೇಂಜರ್ ಇರ್ಲಿ, ಗೊತ್ತಿಲ್ಲದ ಹೊರಗಡೆ ವ್ಯಕ್ತಿ ಇರ್ಲಿ, ಒಳ್ಳೇದಕ್ಕೋ ಕೆಟ್ಟದಕ್ಕೋ ನಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೆ ಸ್ವಲ್ಪ ಜನ ನೆಗೆಟಿವ್ ಆಗಿನೂ ಹೇಳಿರ್ಬೋದು, ಏನು ಗೊತ್ತಿಲ್ಲದೆ. ಅಂತ ಸಿಚುವೇಶನ್ ಅಲ್ಲಿ ಈ ಟೆಕ್ನಿಕ್ ನ ನೀವು ಪ್ರತಿದಿನ 7 days ಕಂಟಿನ್ಯೂಸ್ ಆಗಿ 7 times ಹೇಳ್ಕೊಂಡ್ ಬನ್ನಿ ಅಂಡ್ ಸಿ ದ ಡಿಫ್ರೆನ್ಸ್. ಅದೇ ನಾನು ಇವಾಗ ಎಕ್ಸಾಂಪಲ್ ಹೇಳಿಲ್ವಾ, ನಮ್ ಮನೇಲಿ ಕೆಲ್ಸ ಏನೋ ಹೇಳಿರ್ತಾರೆ, ಅವಾಗ ನಮ್ಗ್ ಬೇರೆ ಏನೋ ಕೆಲ್ಸ ಇರತ್ತೆ, ನಾವ್ ಮಾಡಿರಲ್ಲ. ಸುಮ್ನೆ ಇಲ್ಲ ಒಂದು ಪಾತ್ರೆ ತೊಳ್ಕೊಡು ಅಂತಾರೆ, ನಾವು ಅಯ್ಯೋ ಇಲ್ಲಮ್ಮ ನನ್ಗೆ ಬೇರೆ ಕೆಲ್ಸ ಇದೆ ಅಂತ, ಅವಾಗ ಅವ್ರಿಗೆ ಆಗಿರಲ್ಲ, ಅದಕ್ಕೆ ನಮ್ಮ ಹತ್ರ ಹೆಲ್ಪ್ ಕೇಳ್ತಾರೆ. ಬಟ್ ನಾವ್ ಅದ್ರಲ್ಲೂ ಅವ್ರ ಹತ್ರ ಏನ್ ಮಾಡ್ತೀವಿ, ರಿಜೆಕ್ಟ್ ಮಾಡ್ಬಿಟ್ಟು ನಮ್ ಕೆಲ್ಸನ ನಾವ್ ಮಾಡ್ತೀವಿ. ಅವಾಗ ಏನ್ ಅನ್ಕೊಳ್ತಾರೆ ಮನುಷ್ಯರಿಗೆ, ನೋಡಿ ಇವಳಿಗೆ ನನ್ ಕೆಲ್ಸ ಹೇಳಿದ್ರೆ ಮಾಡದ್ಲಾ ಅಂತ ನಮ್ನ ನನ್ಸ್ಕೊಳ್ತಾರಲ್ವಾ, ನಮ್ಮ ಹೆಸರನ್ನ ನನ್ಸ್ಕೊಳ್ತಾರ ಅಥವಾ ನಮ್ನ ನನ್ಸ್ಕೊಳ್ತಾರಲ್ವಾ.
ಆ ಟೈಮಲ್ಲಿ ಅದೆಲ್ಲಾನು ಚೇಂಜ್ ಓವರ್ ಆಗ್ಬೇಕು ಅನ್ನೋದಕ್ಕೇನೆ ಈ ಸ್ಪೆಲ್ ಟೆಕ್ನಿಕ್. ಓಕೆನಾ? ಅದನ್ನ ಇದು ಬಂದು ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ, ಯಾವುದೇ ಕಣ್ ದೃಷ್ಟಿಯಿಂದಾನು ಪ್ರೊಟೆಕ್ಟ್ ಮಾಡುತ್ತೆ, ನಮ್ ಲೈಫ್ ನ ಸೂಪರ್ ಆಗಿ ತಗೊಂಡು ಹೋಗುತ್ತೆ. ಇದು ಕಂಟಿನ್ಯೂಸ್ 7 days 7 times ಅಟ್ ಎ ರೋ, ಸಿಂಗಲ್ ಇದರಲ್ಲಿ 7 times ನೀವು ಇದನ್ನ ಹೇಳ್ಬೇಕು, ಅಥವಾ ಹೇಳ್ಬೋದು ಅಥವಾ ಬರಿಬೋದು, ವಿಚ್ ಎವರ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅದು ಬರಿಬೋದು, ಅಥವಾ 7 times ಅಟ್ ಎ ಸ್ಟ್ರೆಚ್ ನೀವು ಹೇಳ್ಬೇಕು ಫಾರ್ 7 days ಕಂಟಿನ್ಯೂಸ್. ಅಂಡ್ ಸಿ ದ ಮ್ಯಾಜಿಕಲ್ ಥಿಂಗ್ಸ್ ಹ್ಯಾಪನ್ ಇನ್ ಯುವರ್ ಲೈಫ್. ಈ 7 days ಅಲ್ಲಿ ಯಾರ್ಯಾರೋ ಒಳ್ಳೇದು ಹೇಳಿರ್ತಾರೆ, ಕೆಟ್ಟದ್ದು ಹೇಳಿರ್ತಾರಲ್ವಾ, ಕೆಟ್ಟದ್ದು ಹೇಳಿರೋವಾಗೆಲ್ಲ ನಮ್ಗೆ ದುಡ್ಡು ಬರ್ತಾ ಇರತ್ತೆ, ನಾವು ಹ್ಯಾಪಿ ಆಗಿರ್ತೀವಿ, ನಮ್ಗೆ ಪ್ರೀತಿ ಸಿಗ್ತಾ ಇರತ್ತೆ, ಅಷ್ಟು ಒಳ್ಳೇದು ನಡೆಯುತ್ತೆ, ಅಷ್ಟು ಮ್ಯಾಜಿಕಲ್ ಆಗಿರುತ್ತೆ. ಇದು ಚೆಕ್ ಮಾಡಿ ಟೆಸ್ಟ್ ಮಾಡ್ಬಿಟ್ಟು ನನ್ಗೆ ಹೇಳಿ. 1 week ಟೈಮ್ ಕಂಟಿನ್ಯೂಸ್ 7 days. ಆದ್ರೆ ಇವತ್ತು ಕ್ಲಾಸ್ ಆದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ, 7 times ಅಟ್ ಎ ಸ್ಟ್ರೆಚ್ ಫೀಲ್ ಮಾಡಿ ಹೇಳಿ. ಫೀಲ್ ಮಾಡಿ ಹೇಳಿದಾಗ ಪಕ್ಕ ಇದು ವರ್ಕ್ ಆಗತ್ತೆ. ಸರಿನಾ? ನಾನು ಶೇರ್ ಮಾಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. One second. ಟೈಪ್ ಮಾಡ್ತೀನಿ ನೋಡಿ. ಎನಿ ಟೈಮ್ ಮೈ ನೇಮ್, ನಾನು ನನ್ನ ಹೆಸರು ಹಾಕ್ತೀನಿ, ಆ ಜಾಗದಲ್ಲಿ ನಿಮ್ಮ ಹೆಸರನ್ನ ಹಾಕಿ. ಸರಿನಾ? ನೋಡ್ಕೊಳ್ಳಿ. ಎನಿ ಟೈಮ್ ಮೈ ನೇಮ್ ಜೀವಿತಾ ಇಸ್ ಟೇಕನ್ ಇನ್ ಎನಿ ರೂಮ್, ಇನ್ ಎನಿ ಸ್ಪೇಸ್. ಇನ್ ಎನಿ ಸ್ಪೇಸ್ ಅಂದ್ರೆ ನಾನು ಹೇಳಿದ ತರ ಯಾವುದೇ ಡೈಮೆನ್ಷನ್ ಅಲ್ಲಿ, ಅದೇ ಹೇಳಿಲ್ವಾ, ಭೂಲೋಕದಲ್ಲೋ ಮೇಲೋಕದಲ್ಲೋ ಎಷ್ಟೋ ಲೈಫ್ ಟೈಮ್ಸ್ ಇರತ್ತಲ್ವಾ, ಮುನ್ ಜನ್ಮದಲ್ಲಿ ಅದೆಲ್ಲ ಇರತ್ತಲ್ವಾ, ನಾವ್ ಇನ್ನ ಒಂದೊಂದು ಡೈಮೆನ್ಷನ್ ಇರುತ್ತೆ. ಇನ್ ಎನಿ ಸ್ಪೇಸ್ ಬೈ ಎನಿ ಪರ್ಸನ್, ಯಾವುದೇ ವ್ಯಕ್ತಿ, ಅದು ಒಳ್ಳೇದಾಗಿರ್ಲಿ, ವೆದರ್ ಪಾಸಿಟಿವ್ ಆರ್ ನೆಗೆಟಿವ್, ಒಳ್ಳೇದಿರ್ಲಿ ಇಲ್ಲ ಕೆಟ್ಟದಿರ್ಲಿ, ಅದೆಲ್ಲಾನು ಅಭಿವೃದ್ಧಿ ಆಗ್ಬೇಕು. ಪ್ರಾಸ್ಪರಿಟಿ ನನ್ಗೆ ಅದೇ ತರ ಅಭಿವೃದ್ಧಿ ಆಗ್ಬೇಕು, ಮತ್ತೆ ಪ್ರೀತಿ ಸಿಗ್ಬೇಕು, ಮತ್ತೆ ಮನಿ ನನ್ ಇದ್ರಲ್ಲಿ ತುಂಬಬೇಕು. ಅದೆಲ್ಲ ಯಾವಾಗೆಲ್ಲ ಯಾರೆಲ್ಲ ಎಷ್ಟಿರ್ತಾರೆ ನಮ್ ನೇಮ್ ತಗೊಳ್ತಾರ, ಅವಾಗೆಲ್ಲ ನಮ್ಗೆ ಇದೆಲ್ಲ ಬಂದು ಸೇರುತ್ತೆ ನಮ್ ಲೈಫ್ ನಲ್ಲಿ. ಅದೇ ಸಿಂಪಲ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಇದು ತುಂಬಾ ಪವರ್ಫುಲ್, ತುಂಬಾ ಮ್ಯಾಜಿಕಲ್ ಆಗಿ ವರ್ಕ್ ಮಾಡತ್ತೆ. ಇದು ಟ್ರೈ ಮಾಡ್ಬಿಟ್ಟು ನನ್ಗೆ ಹೇಳಿ, ಖಂಡಿತ ಹೇಳ್ತೀನಿ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಒಂದಿನ ಎಲ್ಲೋ ಯಾರೋ ನಿಮ್ ಮನೇಲೋ ಇನ್ನ ಎಲ್ಲೋ ಹೆಸರು ತಗೊಳ್ತಾರೆ. ಫಾರ್ ಶೋರ್, ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇಲ್ಲಿ, ಖಂಡಿತ ನಮ್ಗೆ ಇದು ಆಗತ್ತೆ. ಪ್ರೀತಿ ಯಾವ್ದು ಸಿಗತ್ತೆ, ಅಟ್ಲೀಸ್ಟ್ ದುಡ್ಡಾಗ್ ಬರತ್ತೆ, ಅಥವಾ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ. ಇದೇನೆ. ಓಕೆನಾ? ಟೆಸ್ಟ್ ಮಾಡ್ಬಿಟ್ಟು ಹೇಳಿ. ಬೇಕಾದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ, ಮಂಡೇ ಟು ಸಂಡೇ. ಓಕೆ, 1 week 7 days ಕಂಟಿನ್ಯೂಸ್ 7 times ಆಕ್ಟಿವ್ ಸ್ಟ್ರೆಚ್ ಹೇಳಿ ಇದನ್ನ.
ಓಕೆನಾ ಗೈಸ್? ಅರ್ಥ ಆಯ್ತಾ? ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಮ್ಯಾಮ್ ಇನ್ನೊಂದ್ಸತಿ ರಿಪೀಟ್ ಮಾಡಿ. 7 days 7 times ಹೇಳ್ಬೇಕಾ? ಎಸ್, 7 days 7 times. ಇವಾಗ ಇವತ್ತು ನೈಟ್ ನಾನು ಮಲ್ಕೊಳಕ್ ಮುಂಚೆ ಅಟ್ಟಿ ಸ್ಟ್ರೆಚ್ ಒಂದೇ ಸತಿ 7 times ನಾನು ಹೇಳ್ಬೇಕು. ಇದನ್ನ ಹೇಳ್ಬಿಟ್ಟು ಕಂಟಿನ್ಯೂಸ್ 7 daysಗೆ ಈ ತರ ಹೇಳ್ಕೊಂಡು ಬರ್ಬೇಕು. ನೀವು ಒಂದು ಟೈಮ್ ಪರ್ಟಿಕ್ಯುಲರ್ ಇವಾಗ ನೈಟೇ ಹೇಳೋ ತರ ಇದೆ, ನೈಟ್ ಇದ್ ಮಾಡ್ಕೊಳ್ಳಿ. ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ತೀರಂದ್ರೆ ಅರ್ಲಿ ಮಾರ್ನಿಂಗ್ ನಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು. ಯಾವ ಟೈಮ್ ನಿಮ್ಗೆ ಕನ್ವಿನಿಯೆಂಟ್ ಆಗಿ ಇದೆಯೋ ಅದು ಫೀಲ್ ಮಾಡಿ ಹೇಳ್ಬೇಕು. ಸುಮ್ನೆ ಲೈಕ್ ರೈಮ್ಸ್ ಓದೋ ತರ ನಾನು ಬೈಗಾಟ್ ಮಾಡ್ಬಿಟ್ಟು ಹೇಳೋದು ಹಂಗಿಲ್ಲ. ನಿಮ್ಮ ಮನಸ್ಫೂರ್ತಿಯಾಗಿ ಅದು ಫೀಲ್ ಮಾಡಿ ಹೇಳ್ದಾಗ ಡೆಫಿನೆಟ್ಲಿ ಇಟ್ ವರ್ಕ್ಸ್ ಮ್ಯಾಜಿಕಲ್. ನೀವೇ ನೋಡ್ತೀರಾ ಮಿರಾಕಲ್ಸ್ ನಡೆಯೋದು. ಓಕೆನಾ? ಯಾಕಂದ್ರೆ 7 days ದಿನ ಬರಿಬೋದಾ ಮ್ಯಾಮ್? ಏನ್ಮಾ? ಬರಿಬೋದಾ 7 days ಎಸ್ ಬರಿಬೋದಾ? ಎಸ್ ಡೆಫಿನೆಟ್ಲಿ ನಿಮ್ ಚಾಯ್ಸ್. ಬರೀಲೂಬಹುದು ಅಥವಾ ಬರೆಯಕ್ ಆಗಿಲ್ಲ ಅಂದ್ರೆ ಓರಲ್ ಆಗಿ. ಬಟ್ ಇನ್ನ ಬರೆದ್ರೆ ಬೆಸ್ಟ್. ಇಟ್ ವಿಲ್ ಆಕ್ಟಿವೇಟ್ ಅವರ್ ನರ್ವಸ್ ಸಿಸ್ಟಮ್ ಅಂಡ್ ನರ್ವ್ಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಪ್ರೋಗ್ರಾಮಿಂಗ್ ಮಾಡತ್ತೆ. ಅದ್ ಹಂಗೆ ಬಿಲೀಫ್ ಮಾಡ್ಬಿಟ್ಟು ಅದ್ ತರ್ಸತ್ತೆ ರಿಯಾಲಿಟಿಗೆ. ಸೊ ಬರೆದ್ರೆ ಇನ್ನ ಒಳ್ಳೇದು. ಸರಿನಾ? ಹಂಗ್ ಮಾಡಿ. ಅರ್ಥ ಆಯ್ತಾ? ಬೇರೆ ಏನಾದ್ರು ಡೌಟ್? ಸೊ ಈ ಟೆಕ್ನಿಕ್ ಇದಕ್ ಮುಂಚೆ ಎಲ್ಲ ಕೇಳಿದ್ರ? ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್ ಕೇಳಿದ್ ಮ್ಯಾಮ್ ಈ ತರ ನಾನು. ಓ ಸೂಪರ್ ಸೂಪರ್ ಮಾ. ಓಕೆ ಚೆನ್ನಾಗಿದೆ. ಯಾಕಂದ್ರೆ ನಾನಿರೋ ಸಿಚುವೇಶನ್ಗೆ ಎಲ್ಲರೂ ನನ್ ಬಗ್ಗೆ ಒಳ್ಳೇದ್ ಮಾತಾಡೋಕ್ಕಿಂತ ಕೆಟ್ಟದ್ ಮಾತಾಡೋದೇ ಜಾಸ್ತಿ ಆಗೈತಿ. ನಂಗೆ ಇದು ಕೊಟ್ಟಿದ್ ಒಂಥರ ಫುಲ್ ಎನರ್ಜಿ, ಖುಷಿ ಬಂದಂಗ ಆಯ್ತು ಇವಾಗ. ಅದೇ ಅವ್ರ ಕಲ್ಲು ಹಾಕ್ತಾ ಇದ್ರು ನಮ್ಮ ಮೇಲೆ ಹೂಗಳು ಬರ್ತಾ ಇರತ್ತೆ ಅಷ್ಟೇ. ಹೂಗಳು ಬರ್ತಾ Yes, ಇರತ್ತೆ, ದುಡ್ಡು ಬರ್ತಾ ಇರತ್ತೆ, ಪ್ರೀತಿ ಸಿಗ್ತಾ ಇರತ್ತೆ, ಹ್ಯಾಪಿನೆಸ್ ಸಿಗ್ತಾ ಇರತ್ತೆ. ಚೆನ್ನಾಗಿ yes ನಾವು ma'am. ಇನ್ನ ಮುಂದೆ ಹೋಗ್ತಾ ಇರ್ತೀವಿ, ಗ್ರೋ ಆಗ್ತಾ ಇರ್ತೀವಿ, ಶೈನ್ ಆಗ್ತೀವಿ. ಓಕೆನಾ? Yes ma'am. ಓಕೆ ಗೈಸ್. ಓಕೆ, ಈಗ ಕ್ಲೋಸ್ ಮಾಡಿ, ಕಣ್ ಕ್ಲೋಸ್ ಮಾಡಿ, ರೈಟ್. ಓಕೆ, ಸ್ಲೋಲಿ ಬ್ರೀತಿಂಗ್, breathe out, breathe in, 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 breathe out. Now slowly rub your hands. Feel the energy all over your face and body. See your hands to your eyes. Slowly open your eyes. Okay. Yes, guys. ಓಕೆ, ಮುಗೀತು ಇವತ್ತು ಕ್ಲಾಸು. ಓಕೆನಾ? ಸೊ ವೆಡ್ನೆಸ್ಡೇ ಕ್ಲಾಸ್ ಇಲ್ಲ. ಓಕೆನಾ? ಸೊ ಮೈಟ್ ಬಿ ಥರ್ಸ್ಡೇ ಆರ್ ಥರ್ಸ್ಡೇನೂ ಇಲ್ಲ. ಫ್ರೈಡೇ ನಾನು ಅಪ್ಡೇಟ್ ಮಾಡ್ತೀನಿ. ಸರಿನಾ? ಸೊ ವೆಡ್ನೆಸ್ಡೇ ಕ್ಲಾಸ್ ಇಲ್ಲ ಗೈಸ್. ಓಕೆ, ಈಶ್ವರಿ ಅವ್ರಿಗೆ, ಮಮತಾ ಅವ್ರಿಗೆ, ಪ್ರಿಯಾಂಕಾ ಅವ್ರಿಗೆ ವೆಡ್ನೆಸ್ಡೇ ಕ್ಲಾಸ್ ಇಲ್ಲ. ಇಸ್ ಇಟ್ ಫೈನ್? Okay ma'am. ಓಕೆ Okay ma'am. ಓಕೆ. ಫ್ರೈಡೇ ನಾನು ತಿಳಿಸ್ತೀನಿ, ಗ್ರೂಪ್ ನಲ್ಲಿ ನೀವು ಚೆಕ್ ಮಾಡಿ. ಸರಿನಾ? ಅಂಡ್ ಇನ್ನೊಂದು, Okay ma'am. ನಾನು ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದಾಗ ಆಲ್ರೆಡಿ ಒಂದು ಪ್ರೀವಿಯಸ್ ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದ್ದೀನಿ. ನಿಮ್ ಫ್ರೆಂಡ್ಸ್ಗೆ, ನಿಮ್ಗೆ ಯಾರಿಗೆಲ್ಲ ಅವ್ರಿಗೂ ಬೆನಿಫಿಟ್ ಆಗ್ಬೇಕು ಅನ್ಕೊಂಡಿದ್ದೀರೋ ಪ್ಲೀಸ್ ಅವ್ರಿಗೂ ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿ, ಅವರು It's ಬೆನಿಫಿಟ್ 9 ಆಗ್ಲಿ. o'clock.
ಅಂಡ್ ಅವರು ಅವ್ರ ಲೈಫ್ ನಲ್ಲಿ ಚೇಂಜಸ್ ನೋಡ್ಲಿ. ಸರಿನಾ? ನಿಮ್ ಫ್ರೆಂಡ್ಸ್ ಅವ್ರಿಗೆಲ್ಲ ಇದ್ ಮಾಡಿ ಅಂಡ್ ಟೆಲ್ ದೆಮ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಓಕೆ 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 ಮ್ಯಾಮ್. ಗೈಸ್, ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್. ಬಾಯ್.